ಪೊಲೀಸ್ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಕ್ಲಾರಿಟಿಯನ್ನು ನೀಡಿದ್ದಾರೆ. ಎಲ್ಲ ನೇಮಕಾತಿ ವಿಳಂಬ ಇಂಟರ್ನಲ್ ರಿಸರ್ವೇಷನ್ ಮಾಡುವಂತ ಉದ್ದೇಶದಿಂದಾಗಿ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ನಿಂತಿತ್ತು. ಅಭ್ಯರ್ಥಿಗಳಿಗೆ ಅನಾನುಕೂಲ. ನೇಮಕಾತಿ ವಿಳಂಬದಿಂದ ಹಲವಾರು ವಯಸ್ಸು ಮೀರಿದ್ದು ಅವರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಒನ್ ಟೈಮ್ ತೀರ್ಮಾನ 3 ವರ್ಷಗಳ ವಯೋಮಿತಿ ವಿನಾಯಿತಿ ನೀಡಿರುವುದು ಕೇವಲ ಒಮ್ಮೆ ಮಾತ್ರ. ಪೊಲೀಸ್ ಇಲಾಖೆಗೆ ಬೇರೆ ನಿಯಮ, ಸಾಮಾನ್ಯ ನೇಮಕಾತಿ ನಿಯಮದಿಂದಾಗಿ ಬೇರೆ ರೀತಿಯ ತಿದ್ದುಪಡಿ ಅಗತ್ಯ ಎಂದಿದ್ದಾರೆ. CNDR ತಿದ್ದುಪಡಿ ಅಗತ್ಯ. ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸ್ಪಷ್ಟ ನಿಯಮ ರೂಪಿಸಲು CNDR ಕಾಯ್ದೆಯಲ್ಲಿ ಬದಲಾವಣೆ ಮಾಡಲಾಗುತ್ತದೆ ಅಂತ ಹೇಳಿದರು. ಹಾಗೂ ಬೇರೆ ರಾಜ್ಯಗಳ ಮಾದರಿ ಅಧ್ಯಯನಕ್ಕೆ ಕೆಲವೆಡೆ 27, ಕೆಲವೆಡೆ 30, ಇನ್ನು ಕೆಲವು ಕಡೆ 33 ವರ್ಷ ವಯೋಮಿತಿ ಇದೆ. ಅದನ್ನು ಅಧ್ಯಯನ ಮಾಡಲಾಗ್ತಾ ಇದೆ, ವಿಶ್ಲೇಷಣೆ ನಡೀತಾ ಇದೆ. ಬೇರೆ ರಾಜ್ಯಗಳ ಮಾನದಂಡಗಳನ್ನು ಹೋಲಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತ ಸ್ಪಷ್ಟವನ್ನು ನೀಡಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಿಮ್ಮರೋಡಿ ಗಡೀಪಾರು ಆದೇಶಕ್ಕೆ ಅವರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಮುಂದಿನ ತೀರ್ಮಾನ ಕೋರ್ಟ್ನಲ್ಲಿ ಏನಾಗುತ್ತದೆ ಅನ್ನೋದರ ಮೇಲೆ ನೋಡೋಣ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ಬೇರೆ ಇಲಾಖೆ ಸೇರಿ ಇದು ಎಲ್ಲ ರಿಕ್ರೂಟ್ಮೆಂಟಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಯಾಕೆಂದರೆ ಒಂದು ರಿಕ್ರೂಟ್ಮೆಂಟ್ಸು ನಿಧಾನ ಆಗಿದೆ. ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡುವ ಉದ್ದೇಶದಲ್ಲಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹಂಗಾಗಿ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ 3 ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ. ನಮ್ಮ CNDR ರೂಲ್ಸ್ ಅಮೆಂಡ್ ಮಾಡಬೇಕಾಗುತ್ತೆ. ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು, ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟಿರಬೇಕು, ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ತರಿಸ್ಕೊಂಡಿದ್ದಾರೆ. ಅವರು ಕೆಲವು 33 ವರ್ಷಕ್ಕೆ ಅಂತ ಇದೆ, ಕೆಲವು 27 ವರ್ಷ ಇದೆ, ಕೆಲವು 30 ಇದೆ. ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ CNDR ರೂಲ್ಸ್ಗಳನ್ನು ಅಮೆಂಡ್ ಮಾಡಿ ಅದಕ್ಕೆ ಸೂಕ್ತವಾಗಿ ನಾವು ಪರ್ಮನೆಂಟ್ ಆಗಿ ಕೊಡ್ತೀವಿ. ಇದು 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದು ಒನ್ ಟೈಮ್. ಆದರೆ ನಮ್ಮ ಇದರಲ್ಲಿ ನಾವು 3 ಕ್ಯಾಟಗರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲರ್ನಲ್ಲಿ ಅದನ್ನು ಪರ್ಮನೆಂಟ್ ಆಗಿ CNDR ರೂಲ್ಸ್ ಅಮೆಂಡ್ ಮಾಡಿ ಮಾಡ್ತೀವಿ. ಧರ್ಮಸ್ಥಳ ವಿಷಯದಲ್ಲಿ ಆಕ್ಷೇಪ ಬರ್ತಾರೆ. ಹನುಮಂತನ ಬಾಲಕರ ತನಿಖೆ ಮುಂದುವರಿತಾನೆ ಇದೆ, ಪ್ರವರ್ತನೆ ಇನ್ನೂ ಬಂದಿಲ್ಲ. ಸೊ ಯಾಕೆ ಇಲ್ಲಿ ವಿಳಂಬ ಆಗ್ತಿದೆ? ಒಂದು ಷಡ್ಯಂತ್ರ ಮಾಡಿದವ್ರನ್ನ ಬಂಧನ ಮಾಡಿದ್ರೆ ಯಾಕೆ ವಿಳಂಬ ಮಾಡ್ತಿದ್ದಾರೆ? ಅದಕ್ಕೆ ಕಾನೂನಿನ ತೊಡಕುಗಳು ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿ ಬಂಧನ ಮಾಡಿದ್ರೆ ಯಾಕೆ ವಿಳಂಬ ಮಾಡ್ತಿದ್ದಾರೆ? ಅದಕ್ಕೆ ಕಾನೂನಿನ ತೊಡಕುಗಳು ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಆದರೆ SIT ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. FSL ವರದಿಗಳು ಬರಬೇಕು ಒಂದೊಂದು. ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತೋ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲೇ ನಮಗೆ ಬಂದಂಥ ಇದು ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನು ಫೈನಲೈಸ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನು ಮುಗಿಸ್ಬೇಕು ಅಂತ ಕೂಡ ಹೇಳಿದ್ದೇವೆ. ಯಾಕೆಂದರೆ ಇದು ಬಂದವರೆಲ್ಲ ಅರ್ಜಿ ಕೊಡೋದು, ನೋಡೋದು, ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದೆಲ್ಲ ಹೇಳೋದೆಲ್ಲ ಆಗ್ತಿದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಂತಿಮ ಮಾಡಬೇಕು ಅಂತ ಹೇಳಿ. ತಿಮ್ಮರೋಡಿ ಗಡೀಪಾರು ವಿಚಾರದಲ್ಲಿ ಅವ್ರು ಕೋರ್ಟ್ಗೆ ಅರ್ಜಿ ಹಾಕೊಂಡು ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಅನುಕೂಲ ಮಾಡಿಕೊಡೋ ಪ್ರಯತ್ನ ಆಗ್ತಾ ಇದೆ. ಆ ರೀತಿ ಏನಿಲ್ಲ, ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಲ್ಲ. ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕು. ಗಡೀಪಾರು ಮಾಡಿದ್ದಾರೆ, ಅದನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ಅದು ಏನಾಗುತ್ತೆ ನೋಡೋಣ. ಆದರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗಲಿ ಕಾನೂನು ಪ್ರಕಾರ ಮಾಡ್ತಾರೆ. ನಾವು ಸೂಚನೆ ಕೊಡೋಕ್ಕಾಗಲ್ಲ. ಸರ್ಕಾರ SITಗೆ ಸೂಚನೆ ಕೊಡೋಕ್ಕಾಗೋದಿಲ್ಲ. ಅವ್ರೇನು ತೀರ್ಮಾನ ಮಾಡ್ತಾರೋ ಅಂತಿಮ ನೀವು ಸೂಚನೆ ಕೊಡೋಕ್ಕಾಗಲ್ಲ. ಆದರೆ ಅವ್ರು ಮಾಡದೇ ಇದ್ರೆ ಸರ್ಕಾರಕ್ಕೆ ಅದೆಲ್ಲ ಮಾಡದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ. ಈಗ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡಿದ್ದು ಮುಗಿಸ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ. ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ಲ. FSL ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು. ಅದೆಲ್ಲ ನೋಡಿಕೊಂಡು ಮಾಡ್ತಾರೆ. ಸುಪ್ರೀಂ ಕೋರ್ಟ್ PI ವಜಾ ಆಗಿದೆ ಸಂಬಂಧಪಟ್ಟ ಪ್ರತ್ಯೇಕ ವರದಿ